पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे नमः। ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಯವರು ವೆಂಕಣ್ಣ ಭಟ್ಟರಂತೆ ತಮಿಳುನಾಡಿನಲ್ಲಿರುವ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ ಹಾಗೂ ಗೋಪಿಕಾನಂಬ ಎಂಬ ದಂಪತಿಗಳಿಗೆ ಎರಡನೇ ಸಂತಾನವಾಗಿ 1595 ಇಸವಿಯಲ್ಲಿ ಜನಿಸಿದ್ದಾರೆ. ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಕಾರಣ ಇವರನ್ನು ವೆಂಕಟನಾಥ ಹಾಗೂ ವೆಂಕಟಾಚಾರ್ಯ ಎಂಬ ಹೆಸರುಗಳಿಂದ ಕರೆಯುತ್ತಿದ್ದರು. ಇವರು ಬಾಲ್ಯದಲ್ಲಿ ಲಕ್ಷ್ಮೀನರಸಿಂಹಾಚಾರ್ಯರ ಬಳಿ ತಮಿಳುನಾಡಿನ ಮದುರೈಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಾರೆ. 1614ರಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮದುರೈಯಿಂದ ಹಿಂದಿರುವಾಗ ಸಮಯದಲ್ಲಿ ಸರಸ್ವತೀಬಾಯಿ ಎಂಬುವರ ಜೊತೆಯಲ್ಲಿ ಮದುವೆಯಾಗುತ್ತದೆ. ಮದುವೆಯ ನಂತರವೂ ಕೂಡ ವೆಂಕಣ್ಣ ಭಟ್ಟರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಕುಂಭಕೋಣದಲ್ಲಿರುವ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯನಾಗಿ ಸೇರುತ್ತಾರೆ. ಕೆಲವು ವರ್ಷಗಳಲ್ಲಿ ವೇದ ಉಪನಿಷತ್ತು ಕಲಿತು ತನ್ನಗಿಂತಲೂ ಹಿರಿಯರನ್ನು ಹಾಗೂ ಮಠಾಧೀಶರನ್ನು ಸಹ ವಾಗ್ವಾದದಲ್ಲಿ ಸೋಲಿಸುತ್ತಾರೆ. ಸಂಸ್ಕೃತ ಹಾಗೂ ವೈದಿಕ ಶಾಸ್ತ್ರದಲ್ಲಿ ಪರಿಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ. ಇದರೊಂದಿಗೆ ಸಂಗೀತದಲ್ಲೂ ಒಳ್ಳೆಯ ಜ್ಞಾನ ಗಳಿಸುತ್ತಾರೆ. ಇವರ ಕಾಲದಲ್ಲಿ ಅವರು ಶ್ರೇಷ್ಠವಾದ ಗಾಯಕರೂ ಆಗಿರುತ್ತಾರೆ. ಶ್ರೀಮನ್ ನ್ಯಾಯಸುಧಾ ಪರಿಮಳ ಗ್ರಂಥವನ್ನು ರಚಿಸುತ್ತಾರೆ. ಶ್ರೀ ಯಚೇಕ್ಷ ನಾರಾಯಣ ದೀಕ್ಷಿತರು ಹಾಗೂ ವೆಂಕಣ್ಣ ಭಟ್ಟರ ನಡುವೆ ಮಧ್ವೈತ ಸಿದ್ಧಾಂತದ ಮೇಲೆ ನಡೆದ ವಿಚಾರದಲ್ಲಿ ವೆಂಕಣ್ಣ ಭಟ್ಟರೇ ಗೆಲುವು ಸಾಧಿಸುತ್ತಾರೆ. ಅದೇ ಸಮಯದಲ್ಲಿ ಇವರಿಗೆ ಭಟ್ಟಾಚಾರ್ಯರು ಎಂಬ ಬಿರುದು ಕೊಡಲಾಗುತ್ತದೆ. ಇನ್ನು ವೆಂಕಟ ಭಟ್ಟರು ಹಾಗೂ ಸರಸ್ವತೀಬಾಯಿ ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರ ಜನಿಸುತ್ತಾನೆ. ಇನ್ನು ಸುಧೀಂದ್ರ ತೀರ್ಥರಿಗೆ ವಯಸ್ಸು ಆಗುತ್ತಾ ಬರುತ್ತದೆ. ಅದಕ್ಕೆ ಯಾರನ್ನಾದರೂ ಮಠಕ್ಕೆ ಉತ್ತಮ ಉತ್ತರಾಧಿಕಾರಿಯಾಗಿ ನೇಮಿಸಲು ಯೋಚಿಸುತ್ತಾರೆ. ಆಗ ಅವರ ದೃಷ್ಟಿ ಕೇವಲ ವೆಂಕಣ್ಣ ಭಟ್ಟರ ಮೇಲೆಯೇ ಬೀಳುತ್ತದೆ. ಆದರೆ ವೆಂಕಣ್ಣ ಭಟ್ಟರು ಒಬ್ಬ ಸಂಸಾರಿ. ಸನ್ಯಾಸ ದೀಕ್ಷೆಯನ್ನು ಪಡೆಯಲು ಅವರು ಸಿದ್ಧವಿರುವುದಿಲ್ಲ. ಆದರೂ ಸಹ ಸುಧೀಂದ್ರ ತೀರ್ಥರು ಮಾತ್ರ ತಮಗೆ ಸರಿಯಾದ ವಾರಸುದಾರ ವೆಂಕಣ್ಣ ಭಟ್ಟರೇ ಮಾತ್ರವೇ ಎಂದು ತೀರ್ಮಾನಿಸುತ್ತಾರೆ. ಸರಸ್ವತೀಬಾಯಿಗೆ ತಿಳಿಯದಂತೆ ವೆಂಕಣ್ಣ ಭಟ್ಟರನ್ನು ಗುಟ್ಟಾಗಿ ತಂಜಾವೂರಿಗೆ ಕರೆದು ಹೋಗಿ ಅಲ್ಲೇ ಅವರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡಿಸುತ್ತಾರೆ. ಅದರ ಬಳಿಕ ವೆಂಕಣ್ಣ ಭಟ್ಟರು ಮಠದಲ್ಲಿಯೇ ವಾಸಿಸುತ್ತಾರೆ. ಈ ವಿಷಯ ತಿಳಿದ ಸರಸ್ವತೀಬಾಯಿ ಆರ್ಥಿಕ ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಾಗದೆ ಬಾವಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಾರೆ. ಅದರ ಬಳಿಕ ತಂಜಾವೂರು ರಾಜನಾದ ರಘುನಾಥ ನಾಯಕರ ಆಧಿಪತ್ಯದಲ್ಲಿ 1620ರ ಫಾಲ್ಗುಣಿ ಶುದ್ಧ ವಿಜಯ ದಿನದಂದು ಮಧ್ವಪೀಠ ಸಂಪ್ರದಾಯದ ಪ್ರಕಾರ ವೆಂಕಣ್ಣ ಭಟ್ಟರು ಸನ್ಯಾಸತ್ವ ಆಶ್ರಮವನ್ನು ಸ್ವೀಕರಿಸುತ್ತಾರೆ. ಅದೇ ಸಮಯದಲ್ಲಿ ಸುಧೀಂದ್ರ ತೀರ್ಥರು ವೆಂಕಣ್ಣ ಭಟ್ಟರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂದು ನಾಮಕರಣ ಮಾಡುತ್ತಾರೆ. ಅಂದಿನಿಂದ ವೆಂಕಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿ ಎಂದು ಪ್ರಸಿದ್ಧರಾಗುತ್ತಾರೆ. ಇವರು ಮಂತ್ರಾಲಯದಲ್ಲಿ ಮಠವನ್ನು ಸಹ ಸ್ಥಾಪಿಸುತ್ತಾರೆ. 1671ರಲ್ಲಿ ವಿರೋಧಿ ನಾಮ ಸಂವತ್ಸರ ಶ್ರಾವಣ ಗುರುವಾರ ದಿನ ಸೂರ್ಯ ಉದಯಕ್ಕಿಂತ ಮುಂಚೆಯೇ ತನ್ನ ಶಿಷ್ಯರಿಗೆ 800 ವರ್ಷಗಳು ಜೀವಂತವಾಗಿಯೇ ಇರುವನೆಂದು ಹೇಳಿ ಮಂತ್ರಾಲಯದಲ್ಲಿರುವ ಬೃಂದಾವನದಲ್ಲಿ ಸಜೀವ ಸಮಾಧಿ ಆಗುತ್ತಾರೆ. ರಾಘವೇಂದ್ರ ಸ್ವಾಮಿಯವರು ಹಿಂದೂ ಮತ ಅದ್ವೈತಕ್ಕೆ ಸಂಬಂಧಿಸಿದ ಪ್ರಮುಖವಾದ ಗುರು. ಇನ್ನು ಇವರು ವೈಷ್ಣವ ಸಿದ್ಧಾಂತವನ್ನು ಅನುಸರಿಸುತ್ತಿದ್ದರು. ಇವರು ಶ್ರೀರಾಮ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ಪರಮ ಭಕ್ತರು. ಇನ್ನು ಮಂತ್ರಾಲಯವು ತೆಲಂಗಾಣ ರಾಜ್ಯದಲ್ಲಿ ಇರುವ ಕರ್ನೂಲ್ ಜಿಲ್ಲೆಯಲ್ಲಿದೆ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಧ್ರುವ ನಕ್ಷತ್ರಕ್ಕೆ ಸರಿಸಮವಾಗಿರುವ ರಾಘವೇಂದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರವೇ ಮಂತ್ರಾಲಯ. ಇದು ರಾಘವೇಂದ್ರ ಸ್ವಾಮಿಯವರಿಗೆ ಸಂಬಂಧಿಸಿದ ಅತಿ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಇದು ಕರ್ನೂಲ್ ಜಿಲ್ಲೆಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ. ತುಂಗಭದ್ರಾ ನದಿಯ ತೀರದಲ್ಲಿ ಇರುವ ಮಂತ್ರಾಲಯ
ಮಂತ್ರಾಲಯವನ್ನು ನೋಡಲು 2 ಕಣ್ಣು ಸಾಲದು. ರಾಘವೇಂದ್ರ ಸ್ವಾಮಿಯವರು ನೆಲೆಸಿರುವ ಮಂತ್ರಾಲಯ ಅತ್ಯಂತ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ನಿಮ್ಮ ಕಷ್ಟಗಳನ್ನು ಕೇಳಿದರೆ ಅವರು ಖಂಡಿತ ಅನುಗ್ರಹಿಸುತ್ತಾರೆ. ಒಮ್ಮೆ ಭೇಟಿ ಕೊಡಿ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ. ಅದುವೇ ನಮ್ಮ ಮಂತ್ರಾಲಯ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದಗಳು.